ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಬಿಜೆಪಿಯ ಸದಸ್ಯರಾದ ಪೂಜಾ ಶೇಜಾವಾಡ್ಕರ್ ಜ್ಯೋತಿ ಪಾಟೀಲ ಫೈಟ್ ಇದೆ. ಉಪಮೇಯರ್ ಸ್ಥಾನಕ್ಕೆ ಬಿಜೆಪಿಯ ಸಂತೋಷ ಚೌಹಾಣ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಮೇಯರ್ ಸ್ಥಾನಕ್ಕೆ ಸುವರ್ಣ ಕಲ್ಲಕುಂಟ್ಲ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಉಪಮೇಯರ್ ಸ್ಥಾನಕ್ಕೆ ಶಂಭು ಸಾಲ್ಮಾನಿ ಕಣಕ್ಕಿಳಿದಿದ್ದಾರೆ. ಪಾಲಿಕೆಯ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲು. ಉಪಮೇಯರ್ ಸ್ಥಾನ ಹಿಂದುಳಿದ ಬಿ ವರ್ಗಕ್ಕೆ ಮೀಸಲು. ಬಿಜೆಪಿಯಲ್ಲಿ ಮೇಯರ್ ಉಪಮೇಯರ್ಗಾಗಿ 15 ದಿನದಿಂದ ತೀವ್ರ ಲಾಬಿಯನ್ನು ಬೇರೆ ನಡೆಸಲಾಗ್ತಾ ಇದೆ. ತಡರಾತ್ರಿ ಸಚಿವ ಜೋಶಿ, ಶಾಸಕ ಬೆಲ್ಲದ್ ಮಹೇಶ್ ಟೆಂಕಿನಕ್ಕಾಗಿ ಸಭೆಯನ್ನು ನಡೆಸಿದ್ದಾರೆ. 3 ಪಾಲಿಕೆ ಸದಸ್ಯರೊಂದಿಗೆ ನಾಯಕರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ. ಸೊ ಇವತ್ತಿನ ಈ ಚುನಾವಣೆಯ ಬೆಳವಣಿಗೆಗೆ ಏನಾಗಬಹುದು, ಯಾರ್ದು ಆಯ್ಕೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಬಿಜೆಪಿ ಸದಸ್ಯರುಗಳು ತೀವ್ರ ಪೈಪೋಟಿಯಲ್ಲಿದ್ದಾರೆ. ತಡರಾತ್ರಿ ಮೀಟಿಂಗ್ ಮಾಡಿದ್ದಾರೆ. ಸೊ ಏನು ನಿರ್ಧಾರಕ್ಕೆ ಬಂದರು, ಏನು ಸ್ಟ್ರಾಟರ್ಜಿ ಮಾಡ್ಕೊಂಡಿದ್ದಾರೆ ಎಲ್ಲವೂ ಕೂಡ ಪ್ರಶ್ನೆ. ಕಾಂಗ್ರೆಸ್ ಉಪಮೇಯರ್ ಸ್ಥಾನಕ್ಕೆ ಶಂಭು ಸಾಲ್ಮಾನಿ ಕಣಕ್ಕಿಳಿತಾ ಇದ್ದಾರೆ. ಪಾಲಿಕೆ ಮೇಯರ್ ಸ್ಥಾನ ಸಾಮಾನ್ಯ ಮಹಿಳೆಗೆ ಅಂತ ಮೀಸಲಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ. ಸೊ ಹಾಗಾಗಿ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದೆ, ಕುತೂಹಲನೂ ಇದೆ, ತೀವ್ರ ಪೈಪೋಟಿನೂ ಇದೆ. ನಾವೇ ಆಯ್ಕೆ ಆಗಬೇಕು, ನಮ್ಮವರೇ ಆಯ್ಕೆ ಆಗಬೇಕು ಅಂತ ಕೆಲವರು ಲಾಬಿನೂ ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಟ್ರಾಟರ್ಜಿ ಇಂಪಾರ್ಟೆಂಟ್ ಆಗುತ್ತೆ. ತಡರಾತ್ರಿವರೆಗೂ ಮೀಟಿಂಗು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇವತ್ತಿನ ಈ ಚುನಾವಣೆ ಎಷ್ಟು ಮಟ್ಟಿಗೆ ಪೈಪೋಟಿಯನ್ನು ಪಡ್ಕೊಂಡಿದೆ, ಏನೇನು ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಂಡಿದ್ದಾರೆ ಅಂತ? ನೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಪರ್ಯಾಯ ಅಂದ್ರೆ 24ನೇ ಅವಧಿಯ ಒಂದು ಮೊದಲ ಪರ್ಯಾಯ ಒಂದು ಚುನಾವಣೆ ಇವತ್ತು ನಡೆಯಲಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿ ಒಂದು ಪ್ರಾದೇಶಿಕ ಆಯುಕ್ತರ ಒಂದು ನೇತೃತ್ವದಲ್ಲಿ ಒಟ್ಟು ಇಲ್ಲಿ ಅಂತಂದ್ರೆ ಈ ಒಂದು ಚುನಾವಣೆ ನಡೆಯುತ್ತೆ. ಈ ಒಂದು ಚುನಾವಣೆಯಲ್ಲಿ ಮೇಯರ್ ಮತ್ತು ಉಪಮೇಯರ್ ಒಂದು ಏನು ಆಯ್ಕೆ ಏನಿದೆ, ಒಂದು ಕೈ ಎತ್ತುವ ಮುಖಾಂತರ ಯಾವ ಕಡೆ ಬಹುಮತ ಇದೆಯೋ ಆ ಕಡೆ ಇಲ್ಲಿ ಅಂದ್ರೆ ಕೈ ಎತ್ತುವ ಮುಖಾಂತರ ಇಲ್ಲಿ ಅಂದ್ರೆ ಚುನಾವಣೆಯನ್ನ ಮಾಡಲಾಗುತ್ತೆ. ಮೊದಲಿಗೆ ಇಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ನೋಡಿದಾಗ ಜ್ಯೋತಿ ಪಾಟೀಲ್ ಮತ್ತು ಪೂಜಾ ಶೇಜವಾಡ್ಕರ್ ನಡುವೆ ಇಲ್ಲಿ ಅಂತಂದ್ರೆ ಪೈಪೋಟಿ ಇದ್ರೆ, ಅಂದ್ರೆ ಮೇಯರ್ ಸ್ಥಾನಕ್ಕೆ ಉಪಮೇಯರ್ ಸ್ಥಾನಕ್ಕೆ ಸಂತೋಷ್ ಚೌಹಾಣೆ ಫೈನಲ್ ಅನ್ನುವಂತಹ ಮಾತು ಕೇಳಿ ಬರ್ತದವೆ. ಇನ್ನು ಕಾಂಗ್ರೆಸ್ ನಲ್ಲಿ ಸುವರ್ಣ ಕಲ್ಕುಂಟ್ಲ ಮೇಯರ್ ಸ್ಥಾನಕ್ಕೆ ಚುನಾವಣೆಯಲ್ಲಿದ್ರೆ, ಆ ಉಪಮೇಯರ್ ಸ್ಥಾನಕ್ಕೆ ಶಂಭು ಸಾಲ್ಮನಿ ಇಲ್ಲಿ ಅಂದ್ರೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ. ಒಟ್ಟು ಸಂಖ್ಯಾಬಲವನ್ನು ನೋಡಿದಾಗ ಇಲ್ಲಿ ಅಂದ್ರೆ 82 ಸಂಖ್ಯಾ ಅಂದ್ರೆ ಮಹಾನಗರ ಪಾಲಿಕೆ ಸದಸ್ಯರಿದ್ರೆ, ಇದರಲ್ಲಿ 39 ಬಿಜೆಪಿ ಇದ್ರೆ, 33 ಇಲ್ಲಿ ಅಂದ್ರೆ ಕಾಂಗ್ರೆಸ್ ಇದೆ, 3 MIM, 1 JDS ಮತ್ತು 6 ಪಕ್ಷೇತರಿದ್ದಾರೆ. ಅದರಲ್ಲಿ JDS ಸಹ ಇಲ್ಲಿ ಅಂದ್ರೆ ಬಿಜೆಪಿಗೆ ಬೆಂಬಲ ಕೊಡುತ್ತೆ. ಮತ್ತು ಇಲ್ಲಿ ಅಷ್ಟೇ ಸಹಿತ ಯಾರು ಇಲ್ಲಿ ಅಂದ್ರೆ ಜನಪ್ರತಿನಿಧಿಗೂ ಸಹ ಇಲ್ಲಿ ಅಂದ್ರೆ ಮತ ಹಕ್ಕು, ಈ ಒಂದು ಇದಕ್ಕೆ ಮತ ಹಾಕುವಂತ ಹಕ್ಕನ್ನು ಹೊಂದಿರ್ತಾರೆ. ಅಂದ್ರೆ ಸ್ಥಳೀಯ ಶಾಸಕರು ಮತ್ತು ಇಲ್ಲಿ ಅಂದ್ರೆ ಸಂಸದರು ಮತ ಹಾಕೋದ್ರಿಂದ ಇಲ್ಲಿಂದ್ರೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಇದೆ. ಹೀಗಾಗಿ ಮತ್ತೊಮ್ಮೆ ಇಲ್ಲಿದ್ರೆ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿಯೇ ಹಿಡಿಲಿದೆ. ನೀತಿ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.